ಕೊನೆಗೂ ಈ ಅಜ್ಜಿ ಕೈಯಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಸ್ಬಿಟ್ಟೆ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ. ನಾನಿವತ್ತು ಬೆಳಗ್ಗೆನೇ ಎದ್ದು ಸೂರ್ಯ ನೋಡ್ಬೇಕಂತ ಹೋದೆ, ಆದರೆ ಇನ್ನು ಸೂರ್ಯ ಎದ್ದೇ ಇಲ್ಲ. ಸೂರ್ಯನಕ್ಕಿಂತ ಮುಂಚೆ ನಾನೇ ಎದ್ಬಿಟ್ಟಿದ್ದೀನಿ. ನಂದಿದ್ದು ಮೊದಲನೇ ಮಿನಿ ಲಾಗು, ಅದಕ್ಕೆ ಎಲ್ಲರೂ ಪ್ಲೀಸ್ ಟು ಚಾನಲ್ ಮೈ ಸಕ್ಕರಪಾರ ಮಾಡಿ ಅಂತ ತಮ್ಮಲ್ಲಿ ಕಳಕಳ ವಿನಂತಿ. ನೆಕ್ಸ್ಟ್ ಬಿಸಿನೀರು ಕಾಸಿನ ಕುಡಿದೆ ನೋಡ್ರಿ. ಬಿಸಿನೀರು ಕುಡಿಯೋಷ್ಟಿಗೆ ಚಾ ರೆಡಿ ಆಯ್ತು ನೋಡ್ರಿ. ಚಾ ಕುಡಿದೆ ನೋಡ್ರಿ, ಬರೀ ಚಾ ಕುಡಿಯೋಣ್ರಿ ಎಲ್ಲರೂ. ಆಮೇಲೆ ಹೊಟ್ಟೆ ಹಸುವಾಯ್ತು. ಅಡಿಗೆ ಮನೆ ಬಾಬಾ ಅಂತ ಕರಿತಿತ್ತು. ಇಲ್ಲಿ ನೋಡ್ರಿ ಕೇಸರಿ ಬಿಳಿ ಹಸ್ರಿ ಆ ಥರ ರೆಡಿ ಮಾಡಿ ಅಂತ. ಇವತ್ತು ಸ್ಪೆಷಲ್ ಹೊಸ ವರ್ಷದ ದಿನ ಒಗ್ಗರಣೆ ಮಾಡಕತ್ತೀನಿ ನೋಡ್ರಿ. ಈ ಸಾಸಿವೆ ಜೀರಿಗೆ ಅಲ್ಲಿ ಸಾಸಿಗೆ ಯಾವ್ದು ಜೀರಿಗೆ ಯಾವ್ದು ಅಂತ ಕಂಡಿಡಷ್ಟಿಗಳ ಅರ್ಧ ಜೀವನ ಕಳೆದೋಗ್ಬಿಡ್ತು ನಮ್ದು. ಕಂಡಿಡಿದು ನಾನೇನು ದಬಾಕ್ ಬೇಕಾಗಿತ್ತು ಅಂತಂದು ನನ್ಗೆ ಹೊಟ್ಟೆ ತುಂಬಿದ್ರೆ ಸಾಕಂತ ಸುಮ್ಮನೆ ಆಗಿಬಿಟ್ಟೆ. ಎಲ್ಲರೂ ನಾಷ್ಟ ಮಾಡಮ್ ಬನ್ರಿ. ನಾಷ್ಟ ಮಾಡಿ ಹೊರಗಡೆ ಕಿರಣ್ ಮಾಲ್ ತಗೋಬೇಕಂತ ತೆಳಗೆ ಹೋಗಕತ್ತೀನಿ ರೀ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರು ಇಲ್ಲ, ಮಂಗಣ್ಣ, ಸಾರಿ ರಂಗಣ್ಣ. ಅಜ್ಜಿ ಏನು ಹೇಳ್ತಾಳಂತ ಕೇಳಿ ಬರಪ್ಪ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಆಂಟಿ, ಎಲ್ಲರಿಗೂ ಇವತ್ತು ಹೊಸ ವರ್ಷ ಐತಲ್ಲ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಂತ ಹೇಳ್ರಿ. ಹಿಂಗೆ ಮುಂದಕ್ಕೆ ಹೋಗಿ ಕಿರಣ್ ಮಾಲ್ ತಗೊಂಬಂದೆ ನೋಡ್ರಿ. ಫಸ್ಟ್ ಏನಿಲ್ಲ ಅಂದ್ರೆ ನಮಗೆ ತಿಂಬಕ್ಕಿರ್ಬೇಕು ನೋಡ್ರಿ.